ನೋಡಿ ಫ್ರೆಂಡ್ಸ್ ಜೋಳ ನೋಡಿ ಫ್ರೆಂಡ್ಸ್ ಅವರಲ್ಲೇ ಬೇಳೆ ಚೆನ್ನಾಗಿ ಹಾಕೊಂಡಿದೆ. ಅಪ್ಪ ಮಮ್ಮ ಕುಂಟನಲ್ಲ ಫ್ರೆಂಡ್ಸ್ ಪ್ರಿಯಾಂಕ್ ಮಕ್ಕಳ ಹತ್ರ ಹೋಗಂಗಿಲ್ಲ, ಅದಕ್ಕೆ ಪ್ರಿಯಾಂಕಿಗೆ ಕಳಿಸಿದ್ದೀನಿ. ಯಾರಿಲ್ಲ ಅಂತ ಫೀಲ್ ಆಗಲ್ಲ, ಯಾಕಂದ್ರೆ ಅವ್ನಿಗೆ ಅಡ್ದೀನಿ. ಬಟ್ ಇಲ್ಲಿರೋಂತಾಗ ಎಲ್ಲರ ಜೊತೆ ನೋಡಿ ಫ್ರೆಂಡ್ಸ್ ನಮ್ಮ ಪ್ರಿಯಾಂಕ್ ಚಂದ ಮಾಡೋಕ್ಕೆ ಮಿನಿಸ್ಟ್ರನ್ನ ಕೇಳ್ಬೇಕಲ್ವ, ಅದಕ್ಕೆ. ಹಾಂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೀರು ಬಂದಿದ್ದು ಫ್ರೆಂಡ್ಸ್. ನೀರು ಬಂದರೆ ನಮ್ಮ ಮನೇಲಿ ಕೆಲಸ ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಇನ್ನೇ ನೀರು ಬಂದಿದ್ದು ಎಲ್ಲ ವಾಶ್ ಮಾಡಿದ್ದೆ. ಬೆಡ್ ಕವರ್ ಕೂಡ ಗಲೀಜಾಗಿತ್ತು, ಹಾಗಾಗಿ ಅದನ್ನು ವಾಶ್ ಮಾಡಿ ಇನ್ನು ಬೇರೆದು ಹಾಕೋಣ ಅಂತಂದೇಳಿ ಬೆಡ್ ಕೂಡ ಕ್ಲೀನ್ ಮಾಡ್ತಿದ್ದೆ. ಇದೇ ನಾಸ್ತಿ ದಿನ ನೋಡ್ತಿದ್ದೀಲ್ವ. ಒಂದೊಂದು ಟೈಮ್ ಪ್ರಿಯಾಂಶ್ ಮೇಲೆಗಡೆ ಇರ್ತಾನೆ, ಮತ್ತು ಒಂದೊಂದು ಟೈಮ್ ಅವನು ಅವರಪ್ಪ ಮಲಗಿದ್ರೆ ಅವನು ಊಟ ಮೇಲೆ ಮಲಗಿಬಿಡ್ತಾನೆ. ಹಾಗಾಗಿ ಅವನಿಗೋಸ್ಕರ ಅಂತ ಇದು ವಾಟರ್ ಪ್ರೂಫ್ ಇದು ಫ್ರೆಂಡ್ಸ್. ಅದು ಅಂದರೆ ಏನಾನ ಅವ್ನು ಡ್ರೆಸ್ಸಸ್ ಮಾಡಿದ್ರೆ ಹಂಗೆ ತಡಿಯೊಳಗೆ ಹೋಗಲ್ಲ ಅಂತೇಳಿ ನಾನು ಮೀಶೋ ಒಳಗೆ ಇದು ಬುಕ್ ಮಾಡಿ ತಗೊಂಡಿದ್ದೆ. ಅದು ಕ್ಲೀನ್ ಮಾಡಿದ್ನಲ್ವ ಬೆಡ್ಡೆಲ್ಲ. ಹಾಗಾಗಿ ಬೆಳಗ್ಗೆನೇ ಪ್ರಿಯಾಂಕ್ನವ್ರ ಪಪ್ಪ ಅದು ಬೆಡ್ಡೆಲ್ಲ ಜಾಡಿಸಿ ಹಾಕಿ ಹೋಗಿದ್ರು. ಇನ್ನು ನಾನು ಕವರ್ ಚೇಂಜ್ ಮಾಡಬೇಕಲ್ವ, ಕವರ್ ಹೋಗಿದ್ದೆ, ಹಾಗಾಗಿ ಚೇಂಜ್ ಮಾಡ್ತಿದ್ದೆ. ತಗೊಂಡಿದ್ದೆ, ಅದಕ್ಕೆ ಇದು ಯೂಸ್ ಆಗುತ್ತಂತ ಫಸ್ಟ್ ಇದನ್ನು ಹಾಕ್ಸ್ಬಿಡ್ತೀನಿ ನಾನೀಗ. ನೀರು ಬಂದರೆ ಆ ಕೆಲಸ ಈ ಕೆಲಸ ಫ್ರೆಂಡ್ಸ್. ಹೆಣ್ಮಕ್ಳದ್ದು ಇದ್ದಿದ್ದೆ. ಅದರಲ್ಲಿ ನಮ್ಮೂರಲ್ಲಿ ನೀರು ಬಂದರೆ ಮಾತ್ರ ನೀರು ಬಂದ ಕೆಲಸ ಇದ್ದಿದ್ದೆ ಫ್ರೆಂಡ್ಸ್. ನಮ್ಮ ಮನೆಗಂತಲ್ಲ, ಎಲ್ಲರ ಮನೆಗೂ ಅಷ್ಟೇ. ಯಾಕಂದರೆ ವಾರಕ್ಕೆ ಒಂದು ಟೈಮ್ ನೀರು ಬರ್ತಾವಲ್ವ, ಹಾಗಾಗಿ ಎಲ್ಲ ತೊಳೆದು ಮಾಡೋವು ಏನೇನು ಇರ್ತಾವೆ ಅವೆಲ್ಲ ತೊಳೆದು ಬಿಡ್ತಾರೆ. ಹಾಗೆ ಪ್ರಿಯಾಂಶಿನ ಕೌದಿ ತಳಗೆ ಹಾಸವು ಅವೆಲ್ಲ ಗಲೀಜಾಗಿರ್ತಾವಲ್ವ, ಹಾಗಾಗಿ ಅವನ್ನ ಕ್ಲೀನ್ ಮಾಡಿ ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಹೋಗ್ಲಿ ಬಿಡು ಅಂತೇಳಿ ಆಮೇಲೆ ಇದು ಈವ್ನಿಂಗ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ. ಈವ್ನಿಂಗ್ ಅನ್ನೋದೇನೋ ನೈಟ್ಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ ಅಂದ್ಕೋಬೋದು. ಎಲ್ಲ ಬೆಡ್ ಕವರ್ ಹಾಸಿ ಆಮೇಲೆ ತಲೆ ಮುಗುಟ ಅದಕ್ಕೂ ಕವರ್ ಹಾಕಿದೆ. ಇನ್ನು ಈಗೇನು ಅಡಿಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ 2 days ಲಾಗ್ ಆಗಿರುತ್ತೆ ಇದು. ಹಾಯ್ ಫ್ರೆಂಡ್ಸ್, ನೋಡಿ ಈವ್ನಿಂಗ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿಸಿದ್ದೆ, ಈಗ ಒಂದು ಟೈಮ್ ಮಗ ತೋರಿಸ್ತಿದ್ದೆ, ಆದರೂ ಮಗ ತೋರಿಸ್ತಿದ್ದೆ. ಕಾಡಿಗೆನೇ ಇಲ್ಲ ನೋಡಿ, ಸ್ನಾನ ಮಾಡಿಸಿ ಕಾಡಿಗೆ ಏನು ಹಚ್ಚಿದ್ದಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೆ. ಯಾಕಂದರೆ ನೀರು ಬಂದರೆ ನಮ್ಮ ಮನೆ ಕೆಲಸ ಅಂದರೆ ಕೆಲಸ ಇತ್ತು, ಅದಕ್ಕೆ ಹೋಗ್ಲಿ ಬಿಡು ಅಂತ ಸುಮ್ಬಿಟ್ಟಿದ್ದೆ. ಇವಾಗ ಎಲ್ಲ ಕೆಲಸ ಆಗಿತ್ತ. ಈ ಕಾಡಿಗೆ ಹಚ್ಚನಂತೆ, ಕಾಡಿಗೆ ಹಚ್ತಿದ್ದೆ. ಇವನ್ ಎಷ್ಟು ಮಾಡ್ತಾನೆ ಅಂತ ಹಚ್ಚ ಕರೆದ್ರೆ ಓಡ್ತಾನೆ ನಂಗೆ ಗಿಡ ಪಡಿತೀನಿ. ನಿಂದಿರ್ತಿಲ್ಲ ಫ್ರೆಂಡ್ಸ್, ಹಂಗೆ ಓಡ್ತಾನ ಬಾಬೋ. ನಮ್ಮ ಫ್ರೆಂಡ್ಸ್ ಎಷ್ಟು ಕಳ್ತಾನ ಅನ್ಕೊಂಡ ನಾನು. ನೋಡಿ ಹೆಂಗ್ ಮಾಡ್ತಾನೆ, ನೋಡ್ರಿ ಹೆಂಗ್ ಮಾಡ್ತಾನೆ. ಬೆಳಗ್ಗೆ ಟೊಮೆಟೊ ರೈಸ್ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್. ಟೊಮೆಟೊ ರೈಸ್ ಮಾಡಿ ಸ್ವಲ್ಪ ಮಧ್ಯಾಹ್ನ ರಾತ್ರಿ ಮಾಡಿದ್ನಲ್ವಾ ಪೆಪ್ಪರ್ ಚಿಕನ್ ಗ್ರೇವಿ ಅದಿತ್ತು, ಅದು ಉಂಡು ಹೋಗಿದ್ರು. ಇವ್ರ ಮಾಮ ಈಗ ಮಧ್ಯಾಹ್ನ ಹೋಗಿದ್ದಾನೆ. ಅವನಿಗೆ ನೀರು ಇಡೋದ್ರಲ್ಲಿ ಆಗ್ಬಿಡ್ತು ಫ್ರೆಂಡ್ಸ್. ಅವನಿಗೆ ಅವ್ನು ಮಧ್ಯಾಹ್ನ ನೈಟಿಗೆ ಬುತ್ತಿ ಮಾಡಂದ. ಇಲ್ಲಿ ನೀರು ಬಂದರೆ ಮಾತ್ರ ಅಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಅವ್ನು ಬೇಡ ಬಿಡು, ನಾನು ಅಲ್ಲೆಲ್ಲ ತಿನ್ಕೊಂತೀನಿ, ನೀನು ಇವಾಗಿನ ಇದು ಎಲ್ಲ ಕೆಲಸ ಆಗಿ ಇವಾಗ ಫ್ರೀ ಆಗಿ ಮತ್ತೇನು ಮಾಡ್ತೆ ಅಂದ. ಅದಕ್ಕೆ ಹೋಗಿ ಬಿಡೋಣ ಸುಮ್ಮನೆ ಆಗ್ಬಿಟ್ಟೆ. ಮಧ್ಯಾಹ್ನ ಅಂದರೆ ಬಾಕ್ಸ್ ತಗೊಂಡು ಹೋಗ್ತಂದ, ಮತ್ತೆ ಅದೇ ಒಯ್ಯೋದಂತ ಇಲ್ಲೇ ತಿಂದು ಹೋದ ಫ್ರೆಂಡ್ಸ್. ಇವಾಗ ನಾನು ಮಾಡಬೇಕು. ಬೀನ್ಸ್ ಹೆಚ್ಚಿಟ್ಟಿದ್ದೀನಿ, ರೊಟ್ಟಿ ಸುಡಬೇಕು ಅಂದ್ಕೊಂಡಿದ್ದೀನಿ. ರೊಟ್ಟಿ ಸುಡಬೇಕು. ನನ್ನ ಮಗ ಹೆಂಗಿಡ್ತಾನೋ ಅದ್ರ ಮೇಲೆ ಹೋಗುತ್ತೆ. ತೋರ್ಸು, ಈ ಕಡೆ ತೋರ್ಸು. ಕುಣಿತಾನ ಜಿಂಕೆ ಜಿಗಿದ್ದಂಗ ಜಿಗಿತ್ತ. ಕೊಡಪ್ಪ ದೊಡ್ಡದು. ಆಯ್ತಾ ಹಾಯ್ ಮಾಡೋದು, ಹಾಯ್ ಮಾಡು, ಹಾಯ್ ಕೈ ಮಾಡು, ಹಾಯ್ ಜೈ ನಮಸ್ಕಾರ ಮಾಡ್ಕೊಂಬಪ್ಪ. ಜೈ ನಮಸ್ಕಾರ ಮಾಡ್ಕೊಂಬ. ನೋಡಿ ದೇವ್ರು ನಮಸ್ಕಾರ ಮಾಡಕ್ಕೆ ಕಣಕ್ಕೆ ಬಂದಿದ್ದಾನೆ. ಗುಡ್ ಬಾಯ್. ನೋಡಿ ಬೀಮ್ಸ್ ಹೆಚ್ಚಿಟ್ಟಿದ್ದೀನಿ, ಮತ್ತು ಚಹಾ ಕುಡಿದಿದ್ದ ಗ್ಲಾಸ್ ಹೀಗೆ ಇದೆ.
ನೋಡಿ ಬೆಳಿಗ್ಗೆ ಮಾಡಿದ್ನಿ ಟೊಮೆಟೊ ರೈಸ್, ಏನು ಇದು ವೆಜಿಟೇಬಲ್ ಪಲಾವ್ ಮಾಡ್ತಾರೆ. ನೋ ಮಗನೇ ನೋಡ ಒಂದೊಂದು ಕೆಲಸ. ಟೊಮೆಟೊ ರೈಸ್ ಮಾಡಿದ್ನಲ್ವ ಇದೆ ಪಾತ್ರೆ ನೋಡಿ ಫ್ರೆಂಡ್ಸ್ ಎಷ್ಟಿದೆ. ವೀಸ್ ವಾಶ್ ಮಾಡಿದ್ದೀನಿ. ಈಗ ನೀರು ಬಂದಾಗೆ ಬಟ್ಟೆ ಇನ್ನೂ ಹೊರಗಡೆ ಒಣಗಿಲ್ಲ. ಬೆಡ್ಶೀಟ್ ಕವರ್ ಚೇಂಜ್ ಮಾಡಿದ್ದು ಒಗ್ಗೋದು. ಇನ್ನು ಪ್ರಿಯನ್ಸಿಗೆ ಹಾಸ್ಕೊಂಡು ಹೋಗಿರ್ತಾವಲ್ಲ ಫ್ರೆಂಡ್ಸ್, ಒಂದು ಕೌದಿ ಸಪ್ರೇಟ್ ಇದೆ, ಅದು ಒಗುವುದು. ನೀರು ಬಂದಾಗ ವಿಡಿಯೋ ಮಾಡಬೇಕು ಅನ್ಕೊಂತ ಆಗಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಜೋಳ ಕೊಡ್ತೀನಪ್ಪ. ಹೊಲ್ದಗಳು ಜೋಳ ಇದು ಪ್ರಿಯಾಂಕ್ನವ್ರ ಮಾಮ ಕಟ್ ಕಳಿಸಿದಾರೆ. ಪ್ರಿಯಾಂಕ್ನವ್ರ ಫ್ರೆಂಡ್ ಅಂತಲೇ ಹೇಳ್ಬೋದು. ಅಂದರೆ ಇವನು ಜಾಸ್ತಿ ಇಷ್ಟಪಡೋ ಅಣ್ಣ ಕಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಲ್ಲಪ್ಪ, ಥ್ಯಾಂಕ್ ಯು ಅವ್ರು ಹೊಲ್ದಾಗಿದ್ವನ ಹೋಗಿದ್ರಲ್ಲ ಹರ್ಕೊಂಬಂದಿದ್ದಾರೆ. ಇದು ಬೇಯಿಸಿದ್ದು, ನಾನು ಬೇಯಿಸಿಲ್ಲ ಅಂತಂದೇಳಿ ಇನ್ನೂ ಇದಾವೇನ ಅಂತಂದೇಳಿ ಇನ್ನೊಂದು ತಗೊಂಬ ಅಂತ ಹೇಳಿದ್ದೆ. ಇದು ಬೇಯಿಸಿದ್ದಂತೆ. ಇಲ್ಲೊಂದಿದೆ, ಇದು ಬೇಯಿಸ್ಲಾರ್ದು. ಅಂದರೆ ಇದು ಕುದಿಸಿದ್ದಾರೆ, ನೀರಿನಾಗ ಕುದಿಸಿದ್ದಾರೆ. ಇದು ಇನ್ನೂ ಇಲ್ಲ. ನನ್ನ ಮಗ ನೋಡ್ರಿ ಹೆಂಗೆ ಬರ್ತಾನೆ. ಇದು ಹಂಗೆ ಇಡ್ತೀನಿ, ನಾಳೆಗೆ ಮಾಡ್ಕೊತೀನಿ. ಇದು ಕುದಿಸಿದ್ದಿದೆ. ಇದು ಚೆನ್ನಾಗಿದೆ ಟೇಸ್ಟ್. ಹೊಲ್ದಗಳು ಟೇಸ್ಟ್ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಪ್ರಿಯಾಂಕ್ನವ್ರ ಫ್ರೆಂಡ್ ಕೊಟ್ಟಿದ್ದು. ನೋಡಿ ಫ್ರೆಂಡ್ಸ್, ಬೀನ್ಸ್ ಪಲ್ಯ ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಹಾಗೆ ಒಂದೇ ಒಂದು ಆಲೂಗಡ್ಡೆ ಕೊಯ್ದು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಬೆಂದಿದೆ. ಆಮೇಲೆ ಬೀನ್ಸ್ ಹಾಕ್ಕೊತಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೊಟ್ಟಿ ಆಲ್ರೆಡಿ ಸುಟ್ಟೆ ಫ್ರೆಂಡ್ಸ್. ನನ್ನ ಮಗ ಕಾಟ ಹಬ್ಬ ಏನು ಕಾಟ ಕೊಡ್ತಾನಂದ್ರೆ, ಇವಾಗ ಅವ್ರ ಅಕ್ಕ ಎತ್ಕೊಂಡೋಗಿದ್ದಾಳೆ, ಹಾಗಾಗಿ ನಾನು ಮಾಡಿಬಿಡ್ತೀನಿ ಈಗಲೇ. ನೋಡಿ ಫ್ರೆಂಡ್ಸ್, ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಎತ್ಕೊಂಡು ಹೋಗಿದ್ದಾರೆ ಅನ್ನಲ್ವಾ, ಅಲ್ಲಿ ಒಳಗೆ ನಿಂತಿದ್ದಾಳೆ, ಕರ್ಕೊಂಬಂದು ಬಿಟ್ಟಿದ್ದಾಳೆ ಹುಡುಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ನೀರು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ನೀರು ಹಾಕಿ ಕುದಿಯೋಕೆ ಬಿಟ್ಟಿದ್ದೀನಿ, ಅದು ಕುದಿಲಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇದು ಕುದ್ದಿದೆ, ಎಲ್ಲ ನೀರೆಲ್ಲ ಬಸ್ಕೊಂಡಿದೆ ನೋಡಿ. ಈಗ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ಇದಕ್ಕೆ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿ. ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರಾತ್ರಿ ಹೊತ್ತು ಜಾಸ್ತಿ ಕೊಬ್ಬರಿ ಐಟಮ್ಸ್ ತಿನ್ನಬೇಡಿ, ಯಾಕಂದರೆ ಅಡುಗೆ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಪುಡಿ. ನೋಡಿ ರೊಟ್ಟಿನೂ ರೆಡಿ ಆಗಿದೆ. ಅನ್ನ ಸ್ವಲ್ಪ ಬೆಳಗ್ಗೆದೈತಲ್ವ, ಅದೇನಾರು ಮಾಡಿಬಿಡ್ತೀನಿ, ಮತ್ತೆ ಕಾಣ್ತೀನಿ. ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ಅದು ನಿನ್ನೆ ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ನಲ್ವ, ಅದಕ್ಕೆ ಫುಲ್ ಶಾರ್ಟ್ ಆಗುತ್ತೆ ಅಂತಂದು ಹೇಳಿ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ಮುಸ್ಲಿಂ ಶೈಲಿ ದಾಲ್ಚಾ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಜಾಮ್ ಕಡಲೆಬೇಳೆ, ಒಂದು ಜಾಮ್ ತೊಗರಿಬೇಳೆ ಹಾಕಿದ್ದೀನಿ. ಹಾಗೆ ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 4-5 ವಿಸಿಲ್ ಕೂಗಿಸ್ಕೊಳಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಪಲಾವನ್ನ ಮಾಡ್ತಿದ್ದೀನಿ. ಮುಸ್ಲಿಂ ಶೈಲಿ ಪಲಾವನ್ನು ದಾಲ್ಚಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆನಿಬೇಕು. ಅಷ್ಟೇನು ಇದು ಮಾಡೋದು ಬೇಡ, ಫುಲ್ ಬ್ರೌನ್ ಕಲರ್ ಬರೋದು ಬೇಡ, ಸ್ವಲ್ಪ ಬಂದರೆ ಸಾಕು. ನೋಡಿ ಅದು ಬೆಂತಿದೆ ಅಲ್ವ, ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು 1-2 ಲವಂಗ, 1-2 ಚಕ್ಕೆ ಹಾಕ್ಕೊತಿದ್ದೀನಿ. ನೋಡಿ
ಇಷ್ಟು ಬೆಂದಿದ್ರೆ ಸಾಕು. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀವಿ, ಮನೆಯಲ್ಲೇ ಮಾಡ್ಕೊಂಡಿದ್ನಲ್ವ ಅದು. ಚಕ್ಕೆ ಎಕ್ಕೊಂಡಿದ್ದೀನಿ ನೋಡಿ, ಅಷ್ಟು ನೀರು ಹಾಕ್ಕೋಬೇಕು. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಇದು ನೀರು ಕುದೀಲಿ ಚೆನ್ನಾಗಿ. ಈ ದಾಲ್ಚೆ ಮಾಡ್ಕೊಳಕ್ಕೆ ಇಟ್ಟಿದ್ನಲ್ವ ಅದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಅವರಲ್ಲೇ ಬೇಳೆ ಹಾಕಿಟ್ಟಿದ್ನಲ್ಲ ಕುಕ್ಕರಿಗೆ. ಇದು ತೊಗರಿಬೇಳೆ, ಕಡಲೆಬೇಳೆ, ಟೊಮೊಟೊ ಅದು ಮಿಕ್ಸಿ ಏನು ಅದನ್ನು ಮಸ್ಕೊಂಡಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊತೀನಿ. ಒಂದು 2 ಸ್ಪೂನ್ ಖಾರ ಹಾಕ್ಕೊತೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸೋರೆಕಾಯಿ ಹಾಕ್ಕೊತಿದ್ದೀನಿ. ಸೋರೆಕಾಯಿ ಹಾಕೋಣವ್ರು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇವಾಗ ಹಾಕಿದ್ದೀನಲ್ವ ಅಷ್ಟೇ ಹಾಕಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಬಿಟ್ಕೋಬೋದು, ಇಲ್ಲಾಂದರೆ ಬದನೆಕಾಯಿ ಕೂಡ ಹಾಕ್ಕೋಬೋದು. ಸೋರೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸೋರೆಕಾಯಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಸೋರೆಕಾಯಿ ಹಾಕ್ಕೊತಿದ್ದೀನಿ ನಾನು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ಹುಳಿ ಇಷ್ಟು ಇನ್ನು ನೆನೆಸಿಟ್ಕೊಂಡಿದ್ದೆ, ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಹುಳಿ ಫ್ರೆಂಡ್ಸ್, ಇದನ್ನ ಎಷ್ಟು ನಾವು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ, ಒಳ್ಳೊಳ್ಳೆ ಬಲವಂದಾಗೆ. ಇಲ್ಲಿ ಹೆಸರನ್ನು ಕಾದಿದೆ, ಇದಕ್ಕೆ ಅಕ್ಕಿ ಹಾಕ್ಬಿಡ್ತೀನಿ. ಹಾಗೆ ಇದು ಬೇಳೆ ಕುಚ್ಚಾಕಿಟ್ಟಿದ್ನಲ್ವ ಅದ್ರ ಕಟ್ಟಿದೆ, ಇದಕ್ಕೆ ಹಾಕ್ತೀನಿ. ಕುದಿಬೇಕಲ್ವ ಇದು. ಚೆನ್ನಾಗಿ ಕುದಿಲಿ ಈಗ. ನೋಡಿ ಹೆಸರು ಊಟ ಕಾದಿದೆ, ಅಕ್ಕಿ ಹಾಕ್ಕೊತೀನಿ. ನೋಡಿ ನನ್ನ ಹಸ್ಬೆಂಡಲ್ಲಿ ಅಕ್ಕ ಅಂತ ಹೇಳ್ತಾನೆ, ಅವ್ರ ಅಕ್ಕ ಬಂದಾರಂತೆ. ಎಲ್ಲದಳ್ಳಿ ಮಕ್ಕ ಶುಕ್ರವಾರ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಅವ್ರು ಪೂಜೆ ಮಾಡ್ತಿದ್ದಾರೆ. ಸೋಮ್ ತಿಕ್ಕೊಡ್ಬಾ ಅಂತಾರೆ. ಇವಾಗ ಅಕ್ಕಿ ಹಾಕಿ ಹೋಗ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ನಾನು ಪದೇ ಹೇಳ್ತೀನಿ ಅನ್ಕೋಬೇಡಿ. ಪಲಾವ್ ಆದರೂ ಮಾಡಿ ಟ್ರೆಸ್ ಮಾಡಿ ಒಂದು ಟೈಮ್ ತಿರುಗಿ ಬಿಟ್ಬಿಡಿ, ಒಂದು ಪ್ಲೇಟ್ ಮುಚ್ಚಿ. ಪದೇ ತಿರುಗಿದ್ರೆ ಏನಾಗುತ್ತೆ, ಮೆತ್ತಗಾಗುತ್ತೆ. ಪದೇ ಹೇಳ್ತಾಳೆ ಅನ್ಕೋಬೇಡಿ. ನನಗೆ ಇದು ಮಾಡೋದ್ನಾಗೆಲ್ಲ ಹೇಳ್ಬೇಕನ್ಸುತ್ತೆ. ಹಾಗಾಗಿ ಅಂದರೆ ಮೊದಲಿಗೆ ನೋಡಿ, ಇವಾಗ ಹೊಸ ವ್ಯೂವರ್ಸ್ ಬಂದಿರ್ತಾರೆ. ಅಂದರೆ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡೋಕ್ಕೆ ಹೊಸ ವ್ಯೂವರ್ಸ್ ಬಂದಿರ್ತಾರಲ್ವ, ಅವ್ರಿಗೆ ಊಟ ತಲುಪುತ್ತೆ ಅಂತೇಳಿ ನಾನು ಮಾಡಿದಾಗೆಲ್ಲ ಹೇಳ್ತೀನಿ. ನಾನು ಮೊದಲು ಏನು ಮಾಡ್ತಿದ್ದೆ, ಚಿಕ್ಕವಳಿದ್ದೆ ನಮ್ಮ ಅಮ್ಮ ಅಡುಗೆ ಮಾಡೋಕೆ ಹಂಗೆ ಯಾವಾಗ ಬಿಟ್ಟಿದ್ರೆ ಇದು ನನಗೆ ಗೊತ್ತಾಗ್ಲಕ್ಕಿಂತ ಮುಂಚೆಗೆ ಬರೀ ಹಿಂಗೆ ಹಾಕಿ ಬರೀ ತಿರ್ಸ್ಕೊಂತ ಕುಂತು ಬಿಟ್ಟಿದ್ದಂದ್ರೆ ಆಯ್ತಾ ಅನ್ನ ಅಂತೇಳಿ ಅವಾಗ ಮೆತ್ತಗಾಗ್ಬಿಡ್ತಿತ್ತು. ಅದಕ್ಕೆ ನಿಮಗೆ ಹೇಳ್ತೀನಿ, ಒಬ್ಬರು ನನ್ನಂಗೆ ಇರ್ತಾರಲ್ವ, ಅಂದರೆ ಕಲಿಯೋರು ಕುತೂಹಲದಿಂದ. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಕೆಮ್ಮಾಗ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ. ನನ್ನ ಮಗನ ಕೆಮ್ಮು ನನಗೆ ಬಂದ್ಬಿಟ್ಟಿದೆ, ಅವನಿಗೆ ಕೆಮ್ಮು ಕಮ್ಮಿ ಆಗಿದೆ.
ನಮ್ಮ ಹಸ್ಬೆಂಡ್ ತೋರಿಸ್ತೀನಿ ತಾಳಿ. ಪೂಜೆ ರೀ ನೋಡಿ ಫ್ರೆಂಡ್ಸ್. ಈಗ ಅಕ್ಕಿ ಹಾಕಿದ್ದೀನಲ್ಲ, ಈಗ ಒಂದು ಟೈಮ್ ತಿರುವಿ ಪ್ಲೇಟ್ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್. ಆವಾಗಲೇ ಮುಚ್ಚಿದ್ನಲ್ವ, ಇವಾಗ ಓಪನ್ ಮಾಡಿ ಈಗ ತಿರುತ್ತಿದ್ದೀನಿ. ಅನ್ನ ಆಗಿದೆ. ಸ್ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡ್ತೀನಿ, ಅಳ್ಕನ್ನತ್ತೆ ನೋಡಿ ಎಷ್ಟು ಉದ್ರಾಗಿದೆ. ಇನ್ನು ಸ್ವಲ್ಪ ಅಳ್ಳಿದ್ರೆ ಆಗೇ ಬಿಡುತ್ತೆ ಅನ್ನ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ರಲ್ವ, ದೇವ್ರ ಸಾಮಾನು ತಿಕ್ಕಿ ಬರ್ತದೆ. ಈಗೆಲ್ಲ ಜೋರ ಇಟ್ಟೋಗಿದ್ದೆ, ಎಲ್ಲ ಕುದ್ದು ಪ್ಲೇಟ್ ತೆಗೆದು ಬಂದೆ, ಎಲ್ಲ ಆಗ್ಬಿಟ್ಟಿತ್ತು. ಬಿಡ್ತೀನಿ, ಇದಾಯ್ತು ಅನ್ನ. ನೋಡಿ ಫ್ರೆಂಡ್ಸ್, ಅನ್ನ ಚೆನ್ನಾಗಿ ಅಳ್ಕೊಂಡಿದೆ ನೋಡಿ, ಚೆನ್ನಾಗಿ ಎಷ್ಟು ಉದ್ರುದ್ರಾಗಿದೆ. ನನ್ನ ಮಗನೂ ಎದ್ಬಿಟ್ಟ. ಓನಪ್ಪ ತಗೊಂಡು ಎದ್ದನಲ್ಲ, ಒಂದು ಸ್ವಲ್ಪ ತವನಿ ಟೈಮ್ ಕೊಡ್ಬೇಕು. ಅದು ಸುಮ್ಮನೆ ಆಯ್ತಾನ. ಆಯ್ತು, ಅನ್ನನೂ ಆಯ್ತಲ್ವ. ಹಾಯ್ ಮಾಡು, ಇಲ್ಲಿ ಬಂದು ಮಾಡು. ಹಾಯ್ ಇಲ್ಲ, ಮಾಡು ಹಾಯ್. ನಾನಿವಲ್ಲ ಅಪ್ಪ ಪೂಜೆ ಮಾಡ್ತಾನೆ ನೋಡು, ಬಾಡ್ಸೋಗ. ಹಂಗೆ ಬಾಡ್ಸ್ಬೇಕು ನೀನು ಕೂಡ. ಹೋಗ ಅಪ್ಪನ ಜೊತೆ ಬಾ. ಮತ್ತೆ ಹೋಗಲ್ಲ ಅಪ್ಪನ ಜೊತೆ. ಹಾಂ, ಅದಕ್ಕೂ ಸೊಪ್ಪಿಗೆ ಹೋಗ್ಬಿಡ್ತೀನಿ. ಹೋಗಮ್ಮ ಜಲ್ದಿ ಹೋಗಿ, ಅಪ್ಪನ ಇಸ್ಕೋ ಗಂಟೆ ಇಸ್ಕೋ. ಹಾಯ್ ಮಾಡಪ್ಪ ಹಾಯ್. ನೀವು ಎಂದಕ್ಕೆ ಹೋಗಿ ಮಾಡ್ಬೇಕಪ್ಪ. ಹಾಯ್. ಪ್ಲೇಂಕ್ ಇಸ್ಕೊಡು. ಅಪ್ಪನ ಜೊತೆ ಜೇಜಿ ಮಾಡೋ ನೀನು. ಹೋಗು ಅಪ್ಪನ ಜೊತೆ ಜೇಜಿ ಮಾಡು. ನೋಡು ಅಪ್ಪ ಜೇಜಿ ಹೆಂಗೆ ಮಾಡ್ತಾರೆ. ಶಂಭ ಮಾಡ್ತಾನೆ ನೋಡಿ, ಶಂಭ ಮಾಡೋ ನೀನು. ಜಲ್ದು ಹೋಗ. ಅವರಪ್ಪ ಗದರಿಸಿದ್ದಾನೆ, ಅದಕ್ಕೆ ಹೋಗ್ತಿಲ್ಲ ಅವನು ಅವರಪ್ಪನ ಹತ್ರ. ಬೆಳಿಗ್ಗೆ ಎದ್ದು ಆಳ್ತಾನ, ಅದಕ್ಕೆ ಬೆಳಿಗ್ಗೆ ಎದ್ದಿದ್ದೆ ಸ್ಟಾರ್ಟ್ ಏನು ನೀನು ಸುಪ್ರಭಾತ ಅಂತ. ಅಪ್ಪ ಬಾಯ್ದು ನಾನು ಎಲ್ಲು ಬೇಕಲ್ಲ. ನೀನು ಮಾಡು, ಅಪ್ಪನ ಜೊತೆ ಶಂಭ ಮಾಡು ಬಯಂಗಲ್ಲ. ಕಾಲು ಅವಾಗಿದ್ದನ್ನ ಉದ್ದಕ್ಕೆ ಜಾಸ್ತಾನ. ನೋಡಿ ಫ್ರೆಂಡ್ಸ್, ಅವ್ರಿಗೆ ಊಟ ಕರ್ಕೊಡಕ್ಕೆ ಕುಂತಿದ್ದೀನಿ. ನೋಡಿ ಕಾಣ್ತಿದೆ ಎಷ್ಟು ಉದ್ರಾಗಿದೆ ಅಂತ. ದಾಲ್ಚಾ ಕುದಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ದಾಲ್ಚಾ ಕುದಿಸೋಕೆ ಇಟ್ಟಿದ್ದೀನಿ. ಕುದ್ದಿದೆ ಆಲ್ರೆಡಿ, ಇನ್ನು ಸ್ವಲ್ಪ ಕುದಿಬೇಕು. ಅಂದರೆ ಜಾಸ್ತಿ ನೀರಿಗಿದ್ರೆ ಚೆನ್ನಾಗಿರಂಗಿಲ್ಲ, ಹಾಗಾಗಿ ಸ್ವಲ್ಪ ಮಂದಗಿರ್ಬೇಕು ಬೇಷು. ಇವ್ರಿಗೆ ಹಾಕ್ಕೊಡ್ತೀನಿ, ಇರಲಿ ಏನಾಗಲ್ಲ. ಟೈಮ್ ಆಯ್ತೆ. ನೀನು ಇನ್ನೊಂದು ಸ್ವಲ್ಪ ತುಂಬಿಡೋಕಿಲ್ಲ ಅದ್ರಾಗ ಪ್ಲೇಟ್. ಸ್ವಲ್ಪ ಹಾಕಿಂತ ಹಾಕಿದ್ದೆ ಪಲಾವು ದಾಲ್ಚ. ನೀರು ತಗ ನೋಡಿ. ನೀನು ಊಟ ಮಾಡೋ. ಕುಚ್ಚ ಅಪ್ಪನ ಜೊತೆ ಕುಚ್ಚ ರೀ. ಕುಚ್ಚ ಬೇಸ ಆಯ್ತಾ ದಾಲ್ ಚಾ ಎಲ್ಲ ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಫ್ರೆಂಡ್ಸ್ ಆಲ್ರೆಡಿ. ಅವ್ರಿಗೆ ಬಾಕ್ಸ್ ಕಟ್ಟೋಣ ಬನ್ನಿ. ಹಸೆ ತಂಬಲ್ಲ.
ಗಿಡದೆ ಅಯ್ಯ ಶಾಕ್ ಬರ್ತದೆ. ಏನು ಹಿಡ್ಕೊಂಡೆಪ್ಪ? ಬ್ಲೂಟೂತ್ ಇಟ್ಕೊಂಡಿಯಾ? ಅಪ್ಪಂದ ಅದು ನಂದಪ್ಪ. ಅಪ್ಪ ನಿಮ್ಮಪ್ಪ ನಂದು ಕಾರಣ. ಜೋರು ಮಾತಾಡೋಕಪ್ಪ. ಏನಂದಿ? ನನಗೆ ಅಂತ ಕೊಡ್ಸಿದ್ಮೇಲೆ ಅದು ನಂದಲ್ಲ ಫ್ರೆಂಡ್ಸ್. ನೋಡಿ ಕೊಡ್ಸೋದು ಆಮೇಲೆ ನಿಂದ ಅದು ನಾನು ಕೊಡ್ಸಿದ್ದೆ ಅಂಬರ್. ಈಗ ಹೆಣ್ಮಕ್ಳು ಬುದ್ಧಿನೇ ಅಷ್ಟು ಕೊಡ್ಸೋ ತಕ್ಕಂಗೆ ಕೊಡಿಸ್ತಾರೆ, ಆಮೇಲೆ ನಿಂದ ಅಂತಾರ. ಊಟ ಮಾಡಲಿ, ಬಾಕ್ಸ್ ಕಟ್ಟಿದ್ದೀನಿ. ನಾನು ಚಾ ಕಿಡಬೇಕು ಫ್ರೆಂಡ್ಸ್. ಏನ ಚಾ ಕುಡಿಬೇಕು ಇವಾಗ. ಚಾ ಕುಡಿಯೋ ಫ್ರೆಂಡ್ಸ್. ಹಿಂದೆ ಹಂಗೆ ಹೊತ್ಕೊಂಡಿರ್ತೇವೆ, ಮೂತ್ ಎತ್ಕೊಂಡದ್ದು. ಮುದ್ದೆ ಅಂತ ಕುಡಿಯೋಕೇನು ಫ್ರೆಂಡ್ಸ್? ಚಾ ತಲೆನ ಅವನಪ್ಪ ಹಂಗ ಬಿದ್ದರೆ ನೀವು ಅವ್ರ ಅಪ್ಪಿಗೆ ಆತ ನೀವು ಅಪ್ಪ. ಓಕೆ ಫ್ರೆಂಡ್ಸ್, ಚಾ ಕುಡಿದು ಕಾಣ್ತೀನಿ ಮತ್ತೆ. ಬಾಯ್ ಮಾಡ್ರಿ. ಪ್ಲ್ಯಾಂಕಿಸ್ ಕೊಡು ಫ್ರೆಂಡ್ಸ್. ನಮ್ಮ ಫ್ರೆಂಡ್ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ನಮಸ್ಕಾರ ಮಾಡಕ್ಕೆ ಹೋಗಂದ್ರೆ ಹೋಗಿದ್ದಾನೆ. ಬೇಡ್ಕ ಜೇಜಿ ಇದ್ದೆ ಬುದ್ಧಿ ಕೊಡು ಹೇಳ. ಇದ್ದೆ ಬುದ್ಧಿ ಕೊಡು. ನೋಡಿ ಕಡೆಗೆ ಇದ್ದ್ಯಾ ಬುದ್ಧಿ ಕೊಡು. ಶಂಬ ಮಾಡು ತಾಳಾಗ. ಅಯ್ಯಪ್ಪ ಜೇ ಜೊತೆಗೈತೆ ನೀನತ್ತ ಮಾಡ್ದೇವ. ಆಧಾರ ಹಚ್ಚಂಬ. ಅಯ್ಯಪ್ಪ ತಾತರ ಶಾಣದಾಯ್ತಪ್ಪ. ಬಾ ಹಾಯ್ ಮಾಡು. ಹಾಯ್. ಬಾ. ನೋಡಿ ಫ್ರೆಂಡ್ಸ್, ನಂದು ಸ್ನಾನ ಆಯಿತು. ನಾನು ದೇವ್ರ ಹತ್ರ ಹೋಗಂಗಿಲ್ಲ, ಅದಕ್ಕೆ ಪ್ರಿಯಾಂಶಿಂಗ್ ಕಳಿಸಿದ್ದೀನಿ. ಹೆಂಗೆ ಹಿಡ್ಕೊಂತೇನೆ. ಅವನು ಅವ್ರ ಅತ್ತೆ ಮಂತೆಗೆ ಹೋಗಿದ್ದ, ಹಾಗಾಗಿ ನಾನು ಬಟ್ಟೆನ ವಾಶ್ ಮಾಡ್ಕೊಂಬಿಟ್ಟೆ. ಈಗ ಊಟ ಮಾಡ್ತಿದ್ದೀವಿ. ಊಟ ಮಾಡಿ ಪಾತ್ರೆ ವಾಶ್ ಮಾಡಬೇಕು. ಬನ್ನಿ ಊಟ ಮಾಡೋಣ. ಪಾಪ ಮಮ್ಮಮ್ಮನ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓನಪ್ಪ ಬೂ ಕುಡ್ದೆ? ಬೋಯ ನಿಂಗೆ ಚಲ್ಕೊಂಬಿಡಿ. ಈಗಿನ ಡ್ರೆಸ್ ಅಯ್ಯಮ್ಮ, ಈಗಿನ ಸ್ನಾನ ಮಾಡಿಸಿ ಹಾಕಿ ನೋಡಿ ಫ್ರೆಂಡ್ಸ್ ಬಟ್ಟೆ. ಬೂ ಕುಡ್ದಾನ? ಇಂಥ ಪರಿ ಬೂ ಕುಡ್ದಿಯಾ ನೀನು? ಇಂಥದೇ ಡಬಲ್ ಬದುಕು ನೋಡಿ ಫ್ರೆಂಡ್ಸ್ ನೀನು. ಇರಲಿ ಉಣು. ಮಮ್ಮಣ್ಣ ಮೇಲೆ ಬೇರೆದು ಹಾಕ್ತೀನಿ ನೋಡಿ. ಎಲ್ಲ ತಣ್ಣಗ ಇದು ಒಟ್ಟುಟುಮ ಬೋರಿ ಮತ್ತಿದ ಬಾ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಪಲಾವು ದಾಲ್ಚಾ. ಇವಾಗ ಅವನಿಗೆ ಪಾಪದ ಇಟ್ಕೊಡೋದು ನಿಂತಿದ್ದಾನೆ. ನಿದ್ದಿಗೆ ಬಂದಿದ್ದಾನೆ, ಮಲಗ್ತಾನೆ. ಸ್ವಲ್ಪ ಪಾಪದ ಹಿಡ್ತನಪ್ಪ. ಸ್ವಲ್ಪ ನೋಡಿ ಕೈಗೆ ಹತ್ತಿ ಬಿಡ್ತು. ಸ್ವಲ್ಪ ನೋಡಿ ಸೂಪರ್ ಐತಂತೆ ಪಿ ಬಲ್ಲ ಮಮ್ಮಿದು. ಅಯ್ಯೋ ಹೋಗಿ ನೋಡ್ರಿ ಹೆಂಗೆ ಮಾಡ್ತಾನೆ. ಕೈ ಹಿಟ್ಟು ಚೋಪುಣಪ್ಪ ನೋಪು ಬಂಗಾರ. ನನ್ನ ಮಗ ಅಲ್ಲ ನಡಿ, ನಡಿ ಅಲ್ಲ ನಡಿ. ಅಯ್ಯೋ ಕೈ ಇಟ್ಕೊಂಡು ಬ್ಯಾಡ ಅಂತ. ಸ್ವಲ್ಪ ಉಣ್ಬಂಗಾರ. ಅಯ್ಯೋ ಎಲ್ಲೈತೆ ಎಲ್ಲಿ ಹುಡುಗ ಎಲ್ಲೈತೆ ಎಲ್ಲಿ? ಉಣಪ್ಪ ಸ್ವಲ್ಪ ಹಾಕಪ್ಪ. ಸ್ವಲ್ಪ ಉಣಪ್ಪ, ಸ್ವಲ್ಪಪ್ಪ. ಅಯ್ಯೋ ಎಷ್ಟು ಶೋಕ್ ಮಾಡ್ತಾನಿತ. ಬೇಡ ಬಿಡು, ನಾನು ಈಗ ಉಣ ಜಲ್ದಿ ನೋಡು. ಮಮ್ಮ ಉಣ್ಬೇಕಂದ್ರೆ ಬರ್ತಿತ್ಗ. ಮಾತಾಡ್ಸ್ಬೇಡ ನೀನು, ನಡಿ. ಪಾಪದ ಇಡ್ಬೇಕಾ? ಇಡ್ತು ಮತ್ತೆ ಉಣು. ಇದಿಷ್ಟು ಉಣು, ಪಾಪದ ಇಡ್ತು. ಇದಿಷ್ಟು ಸ್ವಲ್ಪ ಉಣು. ಯಪ್ಪ. ಓಕೆ ಫ್ರೆಂಡ್ಸ್, ಅವನಿಗೆ ಇವಾಗ ಪಾಪದ ಇಟ್ಕೊಡ್ಬೇಕಂತೆ. ನೋಡ್ತಿದ್ದಾನೆ, ಉಣಿಸ್ಬೇಕು. ಮತ್ತೆ ಕಾಣ್ತೀನಿ. ಬಾಯ್ ಮಾಡು, ಕೈ ಮಾಡು, ಕೈಲಿಂದ ಮಾಡು. ಬಾಯ್ ಮಾಡು. ಪ್ಲ್ಯಾಂಕಿಸ್ ಕೊಡು. ಇಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಆಯಿತು. ಈಗ ಕುಂತೀನಿ ಸ್ವಲ್ಪ. ಪ್ರಿಯಾಂಶ್ ಅಲ್ಲಿ ಅವ್ರ ಮಾಮನವ್ರ ಮನೆಗೆ ಹೋಗಿದ್ದಾನೆ. ಹಾಗೆ ಪ್ರಿಯಾಂಶ್ ಇವ್ರ ಮನೆಗೆ ಹೋಗ್ತಿರ್ತಾನೆ. ಪಾಪ ಇಲ್ಲಿ ಕರ್ಕೊಳ್ತಾರೆ. ನನಗೆ ಅದು ಬಂದು ಹೆಲ್ಪ್ ಆಗುತ್ತೆ.
ಏನಾದರೂ ಅಳ್ತಿದ್ರೆ ಎದಕ್ಕೆ ಅಳ್ತಿದ್ದಾನಮ್ಮ ಅವನು ಹಂಗೆ ಅನ್ನೋದು, ಯಾಕೆ ಕಳಿಸ್ತಿದ್ಯಾ ಅವನಿಗೆ ಅಂಬೋದು, ಕರ್ಕೊಂಡು ಹೋಗ್ತಾರೆ ಅವನ್ನ. ಹಂಗೆ ಒಂಥರ ನನಗೆ ಯಾರಿಲ್ಲ ಅಂತ ಫೀಲ್ ಆಗಲ್ಲ. ಯಾಕಂದರೆ ಇಲ್ಲಿ ಅವನು ನನ್ನ ಹತ್ರನೇ ಇರಲ್ಲ. ನಾನು ಅಂದೆ ಅವ್ನಿಗೆ ಅಡ್ದೀನಿ, ಬಟ್ ಇಲ್ಲಿರೋರ್ತಾಗ ಎಲ್ಲರ ಜೊತೆನೂ ಚೆನ್ನಾಗಿರ್ತಾನೆ, ಎಲ್ಲರ ಹತ್ರನೂ ಮಾತಾಡ್ತಾನೆ. ಅವನು ಜಗ್ಗಿ ಜನ ಇಷ್ಟಪಡ್ತಾರೆ ಅವನಿಲ್ಲಿ. ಅದಕ್ಕೊಂದು ನಾನು ಪುಣ್ಯ ಮಾಡಿದ್ದೀನಿ. ಕೆಲವೊಂದು ಕಡೆಗೆ ಅವರೇ ನೋಡ್ಕೋಬೇಕು, ಅವರೇ ಇಲ್ಲ. ಇಲ್ಲಿ ಆ ಥರನೇ ಇಲ್ಲ. ಇನ್ನೂ ಎದ್ದಿರ್ತಾನೆ, ಅವಲೇ ಮಕ್ಕಳು ಬಂದ್ಬಿಡ್ತಾವೆ, ಪ್ರಿಯಾಂಶ್ ಎದ್ದಾನ ಆಂಟಿ, ಪ್ರಿಯಾಂಶ್ ಎದ್ದಾನ ಅಂತ. ಎದ್ದಿದ್ರೆ ಅವ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಅವ್ರು ಊಟ ಮಾಡೋದ್ನಾಗ ಊಟ ಮಾಡಿಸ್ತಾರೆ. ಅದಕ್ಕೆ ನಾನು ನಿಜವಲ್ದು ತುಂಬ ಋಣಿಯಾಗಿರ್ತೀನಿ ಅವರಿಗೆ. ನಿಮಗೆ ಗೊತ್ತಿರ್ಬೋದು, ಒಬ್ಬಳೇ ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಮಕ್ಕಳು ನೋಡ್ಕೊಬೋದು ಎಷ್ಟು ಕಷ್ಟ ಅಂತ. ಬಟ್ ನನಗೆ ಆ ಕಷ್ಟನ ದೂರ ಮಾಡಿದ್ದಾರೆ ಇಲ್ಲಿ. ತುಂಬ ತುಂಬ ಋಣಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಒಬ್ರಿಲ್ಲ ಅಂದರೆ ಒಬ್ರು ಅವ್ನು ಊರಿಗೆ ಹೋಗ್ಬಿಟ್ಟಿದ್ರೆ ಅಂತೂ ಫೋನ್ ಮಾಡ್ತಿರ್ತಾರೆ, ಪ್ರಿಯಾಂಶಿ ಕರ್ಕೊಂಬರ್ರಿ, ಯಾವಾಗ ಬರ್ತೀಯ ಆಂಟಿ, ಯಾವಾಗ ಬರ್ತೀಯ ಅಕ್ಕ ಅಂತ ಕೇಳ್ತಿರ್ತಾರೆ. ಅದಕ್ಕೊಂದು ನಿಜಲ್ ಫ್ರೆಂಡ್ಸ್, ಅದಕ್ಕಂತ ತುಂಬ ಋಣಿಯಾಗಿದ್ದೀನಿ. ಕೈ ನೋವ್ತಿದೆ ಇವಾಗ ನೋಡಿ. ಇನ್ನಾದರೂ ಬಂದಿಲ್ಲ ಅವನು, ಇನ್ನೂ ಇದ್ದಾನೆ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ನಾನು ಒಬ್ಬಳೇ ಅಲ್ಲ ಅವನಿಗೆ ಇಷ್ಟಪಡೋದು. ಏನೋ ನನ್ನ ಮಗ ಆ ಥರ ಎಲ್ಲರಿಗೆ ಖುಷಿ ಹಂಚೇನ ಅಂತಲೇ ಹೇಳ್ಬೋದು. ಇರಲಿ, ನನ್ನ ಮಗ ಇನ್ನೂ ಜಗ್ಗಿ ಮಂದಿ ಅವನ್ನ ಇಷ್ಟಪಡೋಂಗಾಗಲಿ. ನೋಡಿ ಇನ್ನಾದರೂ ಬಂದಿಲ್ಲ, ಅವ್ನು ಕೇಳಲ್ಲ. ಅವನು ಹೊಟ್ಟೆ ತುಂಬಿಬಿಟ್ರೆ ಆಯಿತು, ಅವ್ನು ಪಾಡಿ ಅವ್ನು ಆಡ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿನೂ ಯಾರಾದರೂ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾರಾದ್ರೂ ಅಂದರೆ ಮನೆ ಪಕ್ಕಲಾಗಿರ್ತಾರಲ್ವ, ಅಲ್ಲಿ ಹೋಗ್ಬಿಡ್ತಾನೆ. ನೋಡಿ ಇನ್ನೂ ಬಂದಿಲ್ಲ, ಅವನು ಕೆಲಸ ಆಯಿತು. ಇವಾಗ ಇನ್ನು ಅವ್ನಿಗೆ ಮಲಗಿಸ್ಬೇಕು, ಬರಲಿ. ನಾನು ಸಣ್ಣಳಿದ್ದಾಗ ಬೇರೆಯವ್ರ ಮಕ್ಕಳನ್ನ ಹಿಂಗೆ, ನಾನು ಸಣ್ಣ ಇದ್ದಾಗಿದ್ದನಲ್ವ, ಬೇರೆಯವ್ರ ಮಕ್ಕಳು ಇದೇ ಥರನೇ ಪ್ರಿಯಾಂಶಿನಿಗೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅದೇ ಥರನೇ ನಾನು ಎತ್ಕೊಂಡೋಗಿ ಅವ್ರನ್ನ ಚೆನ್ನಾಗಿ ಮುದ್ದು ಮಾಡಿ ನಾನು ಊಟ ಮಾಡಿಸಿ, ಅವ್ರೇನೋ ಊರಿಗೆ ಹೋದ್ರೆ ಅಳ್ಕೊಂಡು ಕುಂದಿರ್ತಿದ್ದೆ. ಅವ್ರಿಗೆ ಏನೋ ಅವ್ರ ಅಮ್ಮವ್ರು ಬಡಿದ್ರೆ ನಾನು ಅಳ್ಕೊಂಡು ಕುಂದಿರ್ತಿದ್ದೆ, ಎತ್ಕೊಂಬರ್ತಿದ್ದೆ. ಈಗ ನನ್ನ ಮಗನಿಗೆ ಹಾಗೆ ಆಗಿದೆ. ಅದು ಅಂದನು ಪುಣ್ಯ ಮಾಡೀನಿ. ಬಂದ ನೋಡ್ರ, ಈಗ ಬಂದನ, ಅದೊಂದು ಪುಣ್ಯ ಮಾಡಿದ್ದೀನಿ. ಅದಕ್ಕೆ ಚಿಕ್ಕ ಮಕ್ಕಳು ಇರ್ತೀರಲ್ವ, ಇನ್ನು ಮದುವೆ ಮಕ್ಕಳಾಗ್ಲಾರ್ದವರು ಏನು ಇನ್ನು ಬೇರೆಯವ್ರ ಮನೆ ಹತ್ರ ಚಿಕ್ಕ ಮಕ್ಳು ಇರ್ತೀವಲ್ಲ, ಕೇರ್ ಮಾಡಿ ಅವ್ರನ್ನ ನೋಡ್ಕೊಳ್ಳಿ. ಕೆಲವೊಂದು ಸಿಚುವೇಶನ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂಟಿ ಬದುಕ್ತಿದ್ದಾರೆ ಅಂದರೆ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗ್ತಿದ್ರೆ ನೀವು ಸಹಾಯ ಮಾಡಿ. ನಾಳೆ ನಿಮಗೆ ಮದುವೆ ಆಗಿ ಮಕ್ಕಳಾದರೆ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ನೋಡಿ ಈಗ ಬಂದವನು ಪ್ರಿಯ ಬಾಪ, ಅದಕ್ಕೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತಲ್ವ. ಬಾ ಮಗನೆ, ನೋಡಿ ಮತ್ತೆ ಹೋಗ್ತೀನಿ ಅಂತ ಹೇಳ್ತಾನೆ. ಎಲ್ಲಿ ಹೋಗ್ತೀನಿ ನೋಡಿ, ಅಲ್ಲಿ ಹೊಂಟಿದ್ದೆ. ಬಾಪ ಪಚನಂತಿ ಬಾ. ಪ್ರಿಯ ಏ ಮಗನೆ, ಹೋಗ್ತೀನಂತಿದ್ದಾನೆ. ನಿಜ ಫ್ರೆಂಡ್ಸ್, ಒಬ್ಬರೇ ಇದ್ದು ಮಕ್ಕಳು ನೋಡ್ಕೊಂಬದು ಭಾರಿ ಕಷ್ಟ. ಹಾಂ, ಹೆಂಗೋಯ್ದಿ? ಹಂಗೋಯ್ದೇನು? ಮಾಮವ್ರ ಮನೆಗೆ ಹೋಯ್ದ್ಯಾ? ಮಾಮನವ್ರ ಮನೆಗೆ ಹೋಯ್ದ್ಯಾ? ಕಳ್ಳ ನೀನು. ಮತ್ತೆ ಓದ್ತೀಯಾ? ಅದ್ರ ಟಿ ಶರ್ಟ್ ಆರಿತೇನಪ್ಪ? ಆರಿಬಿಡತ್ತೆ, ಒಲಿದು ತಣ್ಣಗಾಗ್ಬಿಟ್ಟಿತ್ತು. ಬಿಸಿಲಿಗೆ ಕುಂತಿದ್ರೆ ನೀವು? ಪಾಪ ಸಾಕು, ಬೂವ ಅನ್ಕಂತ ಮುದೇದೆ. ಪಚಂತಿಯಾ ನೀನು? ಪಚಂತಿ ಅಪ್ಪ. ಬಾ. ಹಂಗೆ ಪಚಂತ್ರಿ? ಹಂಗೆ ಅಲ್ಲಿ ಪಚಂತ್ರೇನು? ಅಲ್ಲಿ ಬೇಡ, ತೊಡ್ಲ ಪಚಣೆ ಅಂತಿ. ರಾತ್ರಿ ಅಷ್ಟೇ ಅಲ್ಲಿ ಪಚ್ಚಬೇಕು. ಸೋಣದ ಪಚಣಂತಿ. ಅನ್ನಿ ಕುಡ್ದು ಪಚಂತಿಯಾ ಅಲ್ಲಿ? ಓಕೆ ಫ್ರೆಂಡ್ಸ್, ಇವನು ಮಲಗಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈವ್ನಿಂಗ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಗನ ಶಾಸ್ತ್ರ ನೋಡಿ. ಈಗ ಮುಖ ತೊಳೆದಿದ್ದೀನಿ. ಮುಖ ತೊಳೆದು ಏನು ಬರ್ತದೆ ನಿನಗೆ ಹೇಳಂತ ಹೇಳಿನಿ. ಅವ್ನಿಗೆ ಒಂದೊಂದು ಕೇಳ್ತೀನಿ, ಅವ್ನು ಹೆಂಗೆ ಮಾಡ್ತಾನೆ ನೋಡಿ. ಇಲ್ಲೇ ಮಾಡ್ತೀಯಾ? ಅಲ್ಲೋ ಇನ್ನಲ್ಲೋ ಇಲ್ಲೇ ಮಾಡ್ತೀಯಾ? ಇಲ್ಲೋ ಬೇಡ, ಇಲ್ಲೋ ಬಾ. ಇಲ್ಲಿ ಸಿಟ್ ಮಾಡ್ಕೆ. ನಗು ಫೋಸ್ ಕೊಡು. ಫೋಸ್ ಕೊಡ ಬೇ. ಇನ್ನು ಸರಿ ಫೋಸ್ ಕೊಡು. ಹಾಂ ಬೇಡ. ಮಮ್ಮುಣು ಡ್ಯಾನ್ಸ್ ಮಾಡು. ಅವಲೇನು ಹೇಳಿದ್ನಲ್ಲ ಪ್ರೀ. ಫೋಸ್ ಕೊಡು. ಮತ್ತೇನು ಹೇಳಿದಲ್ಲಪ್ಪ ಅವಲೇ? ಸಿಟ್ ಮಾಡ್ಕೊಂಡು ಹೇಳ್ದಲ್ಲ. ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಅಲ್ಲೇ ಹೋಗು. ಥ್ಯಾಂಕ್ ಯು ಕೊಡು. ಇಲ್ಲ ಫ್ರೆಂಡ್ಸ್, ಇನ್ನು ಹೇಳೋಕ್ಕೆ ಯಾವಾಗಲೂ ವಿಡಿಯೋ ಮಾಡ್ತಿದ್ದಿಲ್ಲ.
ಹಂಗೆ ರೆಡಿ ಮಾಡಿ ಸುಮ್ಮನೆ ನಿಂದಿರಿಸಿ ಕೇಳ್ತಿದ್ದೆ. ಫೋಸ್ ಕೊಡಂದ್ರೆ ಚಂದ ಫೋಸ್ ಕೊಡ್ತಿದ್ದೆ, ಸಿಟ್ಟು ಮಾಡ್ಕೊಂಡ್ರೆ ಸಿಟ್ಟು ಮಾಡಿ, ನಗೋ ಅಂದರೆ ನಗೋದು. ಮತ್ತು ಇನ್ನೇನೇನೋ ಮಾಡ್ತಿದ್ದೆ ಫ್ರೆಂಡ್ಸ್, ಏನೋ ವಿಚಿತ್ರ. ಥ್ಯಾಂಕ್ಸ್ ಕೊಡಂದ್ರೆ, ಫ್ಲೈಂಗ್ ಕಿಸ್ ಕೊಡಂದ್ರೆ, ಮತ್ತು ಏನೇನೋ ಮಾಡ್ತಿದ್ದೆ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಂತೇಳಿ ಅಂತಂದೇಳಿ ಮಾಡ್ತಿದ್ರೆ ಇವಾಗ ಮಾಡೋಳು ಕೊಳ್ಳೋ. ನಾಳೆ ಚೊಳಕೆ ಮಾಡೋ ಫ್ರೆಂಡ್ಸ್, ಅದಕ್ಕೆ ಚೊಳಕೆ ಸೋಸ್ಕೋಬೇಕು. ಇವನಿಗೆ ಹಣ್ಣಿದೆ, ಹಣ್ಣು ಕೊಯ್ ಕೊಡ್ತೀನಿ ತಿನ್ಕ ಅಂತ ನಾನು ಚೊಳಕೆ ಸೋಸ್ಕನ್ನ. ಇಲ್ಲಾಂದರೆ ಎಲ್ಲ ಚೊಳಕಾಯಿಗಳೆಲ್ಲ ಅರಿಬಿಡ್ತಾನೆ. ತೆಗಿ ಬಾಯ್ ಕೈ ತೆಗಿ ನೋ, ಅದು ಇಟ್ಕೋಬಾರ್ದು. ಹಾಯ್ ಮಾಡು. ಅಲ್ಲೂ ಬಂದವ ಸಣ್ಣದು, ಅಲ್ಲೂ ಬಂದವ ಇಲ್ಲಿ ಒಂದು ಬಂದತೆ. ಎಲ್ಲಿ ಅದು ಬಿಡು ನಾಲ್ಕು ನೋ ಮಗನೆ. ಇಲ್ಲೊಂದು ಬಂದಿದೆ ನೋಡಿ ಫ್ರೆಂಡ್. ಇದೆ ಈ ಅಲ್ಲಿ ಬರೋಕ್ಕೆ ಎಷ್ಟು ತೊಂದರೆ ಕೊಡ್ತು. ಇನ್ನು ಇದಾವೆ, ಇನ್ನು ಯಾ ಅಲ್ಲದ ನೋಡೋಣಲ್ಲಪ್ಪ. ಇನ್ನು ಇಲ್ಲದವ ಈ ಕಡೆಗೆ ಶೋಣದು. ಸಾಕಪ್ಪ. ಪಾಪ ಗುಮ್ಮ ಕೊಡು ತಡೀನು. ಐ ಪ್ರಿಯ ಹೇಳಪ್ಪ. ಹಿಂಗೆ ಎತ್ತೇಳ ಹೇಳು. ಅಷ್ಟೇ ಫ್ರೆಂಡ್. ತಾನ್ಸ ಅಂತ ಹೇಳಿದ್ನ ನೋಡ್ರಿ. ಇವಾಗ ಉಮ್ಮಟ ಅಷ್ಟೇ ಹೇಳ್ತಾನೆ. ಇನ್ನು ಹೇಳೋಕು ಇವತ್ತಿನ ಸಂಡೇ ಮಂಡೇ ಹೇಳ್ತಿದ್ದೀನಿ. ಅಂದರೆ ಕನ್ನಡದಾಗ ಹೇಳ್ತಿದ್ದೀನಿ. ಫಸ್ಟ್ ಕನ್ನಡ ಆಮೇಲೆ ಇಂಗ್ಲೀಷ್ ಅಲ್ವಾ, ಹಾಗಾಗಿ ಹೇಳಪ್ಪ. ರವಿವಾರ ಸೋಮವಾರ ಮಂಗಳವಾರ ಹೇಳ್ಬೇಕಪ್ಪ. ಸೋಮವಾರ ರವಿವಾರ ಬಾಯ್ ತೆಗೆದು ಹೇಳಿ. ರವಿವಾರ ಸೋಮವಾರ. ಮೂಡಿಲ್ಲ ಹಂಗೆ ಯಾಕಂತವಾಗ ಆಮೇಲೆ ತಾನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಬಳೆ ಹೊಡೆದ ಫ್ರೆಂಡ್ಸ್. ಇಂಥವೇ ಮಾಡ್ತಾನೆ. ಬಿಡು ನಾನು ತಕ್ಕ ನೋವಾದದ್ದು ನನಗೆ. ಓಕೆ ಫ್ರೆಂಡ್ಸ್, ಒಳಗೆ ಸೋಸ್ತೀನಿ. ಇವನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಹೊರಗೆ ವಿಡಿಯೋ ಮಾಡೋಣ ಅಂದ್ರೆ ಒಂಥರ ಮುಜುಗರ ಫ್ರೆಂಡ್ಸ್. ಅಂದರೆ ಇವಾಗೆಲ್ಲ ಬದುಕಿಗೆ ಹೋಗೋರು ಬರ್ತಿರ್ತಾರೆ, ಮತ್ತು ಸ್ಕೂಲ್ ಹುಡುಗರು ಏನೋ ಮಾಡ್ಬೋದಂದರೆ ಒಂದು ಟೈಮ್ ಅನ್ಕೊಂತೀನಿ ನಾನು ಈವ್ನಿಂಗ್ ಲಾಗ್ ಮಾಡೋತ್ನಾಗ ನಾನು ಹೊರಗೆ ಮಾಡೋಣ ಅಂತ. ಬಟ್ ರಾತ್ರಿ ಹತ್ತಿರ ಮಾಡ್ಬೋದು, ಯಾರು ಇರಲ್ಲ. ಅದಕ್ಕೆ ಇವಾಗ ಇವ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ತೀನಿ. ಒಳಗೆ ಸೋಸ್ಕ ಅಂತ. ಇವನಿಗೆ ಹಣ್ಣು ಸುಲ್ಲು ಒಂದು ಬಾಟ್ಲೆಲ್ಲ ಕೊಡ್ತೀನಿ, ತಿನ್ಕ ಅಂತಿರ್ತಾನೆ. ಮತ್ತೆ ಕಾಣ್ತೀನಿ. ಬಾಯ್. ಉಮ್ಮಂದು ಕೊಡಪ್ಪ ಅವ್ರಿಗೆ. ಉಯ್ಯಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ಪ್ರಿಯಾಂಶ್ ಹೆಂಕ ಅಂತಿದ್ದಾನೆ ಜರ್ಕಿನ್ ಹಾಕ್ಕೊಂಡು. ಅದು ಬಿಚ್ಚು ಅಂತಿದ್ದಾನೆ. ಯಾವ್ದು ಬಿಚ್ಚಬೇಕು ಮಗನೆ? ಅದು ಯಾಕ ಏನಾಗೈತೆ? ಎಷ್ಟು ದೊಡ್ಡದು ಕಾಣ್ತಾನೆ, ಎಷ್ಟು ದೊಡ್ಡ ಹುಲಿ. ಏನು ಹಂಗಲ್ಲಪ್ಪ, ಚಳಿ ನೋಡಿ ಹೆಂಗೈತೆ. ಆಯ್ತಲ್ಲ ಪ್ರಿಯ ಮಗನೆ. ಸೊ ಕ್ಯೂಟ್ ಬಾಯ್. ಏನಪ್ಪ ಅದು ಏನಂತ ಚೊಟ್ಟಂತೇನು? ಅಯ್ಯಪ್ಪ, ಎಕ್ಸ್ಪ್ರೆಷನ್ ನೋಡ್ರಿ ಒಂದು ಎಕ್ಸ್ಪ್ರೆಷನ್. ಅಣ್ಣ ಅಂತೇನ ಪ್ರಿಯ? ಸೂಪರ್ ನೀನು ಸೂಪರ್. ಮತ್ತೆ ಬಂಗಾರಮ್ಮ ಅದು. ಅಲ್ಲೇ ಕುಂದಿರ್ತೀಯ? ಇಲ್ಲೇ ಕುಂದ್ರು, ಕುರ್ಚಿ ಮೇಲೆ ಬೇಡ. ಸೂಪರ್ ಅಲ್ಲ ನೀನು. ಮ್ಯಾಕೆದಳಪ್ಪ, ಎತ್ತ ಅಯ್ಯ ಇಲ್ಲಿ ಬಾ. ಹಾಯ್ ಡುಮಣ್ಣ. ಇಲ್ಲಿ ಇತ್ತದ ಬಾ. ಎಲ್ಲಿ ತೋರ್ಸು ನಿನ್ನ ಔಟ್ಫಿಟ್ ತೋರ್ಸು ಹೆಂಗಿದೆ. ಅಯ್ಯಯ್ಯೇ, ಯಾರನ್ನ ದಪ್ಪ ಆಗಾರ ಹಿಂಗೆ ಇಟ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್ ಫಿಲಿಮ್ಗಳಾಗ. ಆಯ್ತಾ
ಇದು ಯಾರಪ್ಪ ಸಾಧುಕೋಕಿಲ ಒಂದು ಯಾವುದೋ ಫಿಲಿಮ್ನಾಗ ಹಿಂಗೆಲ್ಲ ಇಟ್ಕೊಂಡಿರ್ತಾರಲ್ಲ ಹಂಗಿದಾನೆ ನೋಡ್ರಿ ಇವ್ನು. ಐ ಬಿಡು ಬುಕ್ ಬಿಡು. ಯಾರ್ದು ನಿಂದು? ಪ್ರಿಯಾಂಶಿನ ಹೊಸ ಸ್ಟೈಲ್ ನೋಡ್ರಿ ಹೆಂಗಿದ್ದಾನೆ ಹೊಸ ಬಾ. ಓಕೆ ಫ್ರೆಂಡ್ಸ್, ಅನ್ನ ಮಾಡಬೇಕು. ಬೆಳಗ್ಗೆ ಇದು ದಾಲ್ಚಾ ಇದೆ ಅಲ್ವಾ, ಅದೇ ಐತೆ, ಅದಕ್ಕೆ ಅನ್ನ ಮಾಡಿ. ನನ್ನ ಹಸ್ಬೆಂಡ್ ತತ್ತಿ ಬೋಂಡ ಕೇಳಿದ್ರು ಬೆಳಿಗ್ಗೆ. ತತ್ತಿ ಬೋಂಡ ಮಾಡ್ಬೇಕು ಅನ್ಕೊಂಡಿನಿ. ಇವನ ಮೇಲೆ ಡಿಪೆಂಡ್. ಇವ್ನು ಸುಮ್ಮನೆ ಇದ್ರೆ ಮಾಡ್ತೀನಿ, ಅಳ್ಕಂತಿದ್ರೆ ಮಾಡಲ್ಲ ಫ್ರೆಂಡ್ಸ್. ಮಾಡ್ಬೇಕು ಅನ್ಕೊಂಡಿನಿ, ಅವ್ರು ಇಷ್ಟಪಟ್ಟಿದ್ದಾರೆ. ಇನ್ನು ನೋಡ್ಬೇಕು ಫ್ರೆಂಡ್ಸ್, ನಾಳೆಲ್ಲ ನಾಡ್ದು ಸಂಡೇ ದಿವಸ ನಮ್ಮ ಅಮ್ಮವ್ರು ಕಾರ್ತಿಕ ದೀಪ ಹಚ್ತಾರ ಮನೆ ದೇವರಿಗೆ. ನಾಳೆನೇ ಬಾಬಾ ಅಂತಿದ್ದಾರೆ. ಇವ್ರು ಇನ್ನೂ ಬೇಡ, ಹೋಗೋದು ಬೇಡ ಬಿಡು, ಇನ್ನೇನು ಹೋಗೋದು ಬರೋದು ಮಾಡ್ತೀವಿ ಅಂತಂದು. ಮತ್ತು ನಮ್ಮೂರು ತೇರಿದೆ, ಅವಾಗ ಹೋಗ್ಬೇಕು, ಅದಕ್ಕೆ ಬೇಡ ಅಂತಿದ್ದಾರೆ. ನೋಡ್ಬೇಕು, ಇವಾಗ ಹೋಗಿಲ್ಲ ಅಂದರೆ ಬೇಜಾರತ್ತ ಫ್ರೆಂಡ್ಸ್ ಅವ್ರನ್ನ. ಅದಕ್ಕೆ ನೋಡಿ ಹೆಂಗಾಗುತ್ತೆ. ತಾಪ ಇದು ಕೊಟ್ಟಿದ್ದಾರೆ ನನ್ನ ಮಗ, ಅಲ್ಲಿಡು ಮಗನೆ. ನೋಡೋ ಫ್ರೆಂಡ್ಸ್, ಹೋಗಿಲ್ಲ ಅಂದರೆ ಅವ್ರು ಬೇಜಾರತ್ತಾರ, ಹೆಂಗಾಗುತ್ತೆ ಗೊತ್ತಿಲ್ಲ. ನಾನು ಇಲ್ಲದೆ ಹಬ್ಬನೇ ಆಗಲ್ಲ ಅಂತಾರ. ಮೊನ್ನೆ ನೋಡಿ ಇಲ್ಲಿ ಕೊಂತೆ ರೊಟ್ಟಿ ಮಾಡಿದ್ವಲ್ವ ನಮ್ಮ ಅಕ್ಕವ್ರ ಮನೆ ಮೇಲೆ, ಹಂಗೆ ಕೊಂತೆ ರೊಟ್ಟಿ ಮಾಡೋದಿರುತ್ತೆ. ಇತ್ತು, ಒಂದು ವರ್ಷನೂ ಮಿಸ್ ಆಗಿಲ್ಲ, ಹೋಗ್ಕಂತ ಇದ್ದೀನಿ. ಬಟ್ ಈ ವರ್ಷ ಹೋಗಿಲ್ಲ, ಒಂಥರ ಏನೋ ಸಪ್ಪೆ ಇಬ್ಬರೇ ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ವರ್ಷ ಬರ್ತಿದ್ದು, ಈ ವರ್ಷ ಬಂದಿಲ್ಲ ಅಂತ ಅದಕ್ಕೆ ಬೇಜಾರಾಗಿದ್ರು. ಅದಕ್ಕೆ ನೋಡಬೇಕು ಹೆಂಗಾಗುತ್ತೋ. ನಮ್ಮ ತಮ್ಮ ಡ್ಯೂಟಿಗೆ ಹೋಗ್ಯಾನ, ನಾಳೆಗೆ ಬರ್ತೀನಿ, ಮಧ್ಯಾಹ್ನಕ್ಕೆ ಬರ್ತಾನೆ ಡ್ಯೂಟಿಗೆ ಹೋಗಿ. ಅವ್ನು ಇವತ್ತು ಮಧ್ಯಾಹ್ನ ಹೋಗ್ಯಾನ, ನಾಳೆ ಮಧ್ಯಾಹ್ನ ಬರ್ತಾನೆ. ಹೇಳೋದನ್ನ ರೆಡಿಯಾಗಿರು, ಕರ್ಕೊಂಡು ಹೋಗ್ತೀನಿ ಅಂತಂದೇಳಿ. ಅದಕ್ಕೆ ನೋಡ್ಬೇಕು ಹೆಂಗಾಗುತ್ತೆ. ಇವ್ರು ಬೇಡ ಅಂತಿದ್ದಾರೆ, ಏನಾಗುತ್ತೋ ನೋಡೋಣ. ಹೋದರೆ ಲಾಗ್ ಮಾಡ್ತೀನಿ. ಅವನೇನು ಮಾಡ್ತಿದ್ದಾನ? ಬಾಪು ಎಲ್ಲೈತಿ? ಹೆಂಗೆ ಕಾಂತಿ ಪ್ರಿಯ? ಎಷ್ಟು ದೊಡ್ಡದು ಕಾಂತಿ? ಬಾಬು ಕಾಂತಿ ನೀನು? ಫೋಸ್ ಕೊಡು. ಡುಮ್ಮ ಒಟ್ಟಡುಮ್ಮ. ಓಕೆ ಫ್ರೆಂಡ್ಸ್, ಈಗಿನ 7 ಗಂಟೆ ಹಾಕಿ 10 ನಿಮಿಷ ಇದೆ. ಆಪ ಇದ್ರ ಎಲ್ಲ ಎಲ್ಲಿಟ್ಟಿ ನೋಡಿ ಫ್ರೆಂಡ್ಸ್. ಇದು ಏನು ಪ್ಲಗ್ ಯಾವ ಥರ ಮಾಡಿಬಿಟ್ಟಿದ್ದಾನೆ. ಒಂದೇ ಇದೆ, ಇನ್ನು ಈ ಕಡೆವಿಲ್ಲ. ನೀನು ಮಾಡಿಯಾ? ಈ ಬಡಿತ ಅಪ್ಪಗೆ ಹೇಳ ಹಾಂ ನೋಡಿ ಫ್ರೆಂಡ್ಸ್, ಏನಾದರೂ ಮಾಡಿರ್ತಾನಲ್ವ ತಪ್ಪು, ಅಪ್ಪಗೆ ಹೇಳ ಅಂದ್ರೆ ಬೇಡ ಅಂತಾನೆ ಹೇಳ್ತು. ನಾನು ಇಲ್ಲ ಹೆಂಗೆ ಮಾಡ್ತಾನೆ. ಅಪ್ಪಗೆ ಹೇಳ ಯಾಕ ಹೇಳ್ತು ನಾನು. ಇಲ್ಲ ಮುಂದೆ ಬೇಡ. ಹಾಂ ಇನ್ನು ಬೇಸಿ ಹೇಳು ನನಗೆ ಬೇಡ ಹೇಳೋದು. ಹೇಳ್ತನ ಬೇಡ. ಬಂಗಾರಿ ಬುಗ್ಗರ ಫ್ರೆಂಡ್ಸ್ ಮಾಡಬೇಕು. 7:30 ಇಡೋಣ ಅನ್ಕೊಂಡಿನಿ. ಅವರು ಸ್ವಲ್ಪ ಆರಿದ್ದು ಊಟ ಮಾಡಲ್ಲ ಅಂದರೆ ಯಾರಾಗಲಿ. ಥಂಡಿ ಹೆಂಗಿದೆ ಫ್ರೆಂಡ್ಸ್, ಅದಕ್ಕೆ ನೋಡಬೇಕು. ಸ್ವಲ್ಪ ಅವ್ರನ್ನೇ 8 ಗಂಟೆ ಹಂಗೆ ಬರ್ತಾರ. 7:40 ಹಂಗೆ ರೈಸ್ ಮಾಡೋಕ್ಕಿಟ್ರೆ ಸಾರೇನಿದೆ. ತತ್ತಿ ಬೋಂಡ ಸುಡು ಹಾಕಿ ಚೆನ್ನಾಗಂತ ಸುಮ್ಮನೆ ಕುಂತಿದ್ದೀನಿ. ನಮ್ಮ ಫ್ರೆಂಡ್ಸಿನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊ ಅಂತ. ಬೇಡ ಮಾಡ್ತಾರೆ ನೋಡಿ. ಏನೇ ಬಿಸಿಕ್ಕಿದ ಹೇಳ ಅಪ್ಪಗ ಪ್ರಿಯ ಹೇಳ ಬಿಸಕಿಯಲ್ಲ. ಅಮ್ಮ ಬಡಿತಾನ ತಡಿ, ನಿನಗೆ ಬಡಿತಾನ ಅಪ್ಪ. ಹೇಳ ಅಪ್ಪಗ. ನೀವು ಮೂಡಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಕಾಣ್ತೀನಿ. ಹಾಂ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾನೆ. ಅವಲ್ಲೇ ತತ್ತಿ ಬೋಂಡ ಮಾಡ್ತೀನಿ ಅಂದಿದ್ನಲ್ವ. ತತ್ತಿ ಬೋಂಡ ಮಾಡೋಕ್ಕೆ ಮಿನಿಸ್ಟ್ರನ್ನ ಕೇಳ್ಬೇಕಲ್ವ, ಅದಕ್ಕೆ ಕೇಳಿದ್ದೆ ಅವರು ಏನು ಮಾಡಲಿ ಅಂತಂದೇಳಿ. ಇವಾಗೆ ಕೆಮ್ಮಾಗಿದೆ, ಎಣ್ಣೆ ಐಟಮ್ ಮಾಡಿ ಇನ್ನೂ ಸ್ವಲ್ಪ ಕೆಮ್ಮು ಮಾಡಿಬಿಡು, ರಾತ್ರಿ ಎಲ್ಲ ನಿದ್ದೆ ಮಾಡಲಾರ್ದಂಗೆ ಅಂತ ಹೇಳಿದ್ರು. ಆಮೇಲೆ ನಾನು ಗೋಬಿ ಬೇಕಂತ ಹೇಳೀನಿ. ಗೋಬಿ ತಾಂಬ ಇಲ್ಲ ನಾನು ಇಲ್ವ ಗೋಬಿ ಬೇಕಂತ ಹೇಳೀನಿ. ಭರತ್ನ ನೀನು ಗೋಬಿಗೆ ಗೋಬಿ ತೊಂಬರ್ತಂತ ಅಂದು ಹೇಳಿದಾರೆ.
ಆಮೇಲೆ ಆ ಥರ ಗೋಬಿ ಅಂಗಡಿ ಹೋಗಿ ಒಂದು ಅಂಗಡಿ ಇಲ್ಲಂತೆ, ಇನ್ನೊಂದು ಅಂಗಡಿ ಕೂಡ ಇಲ್ಲಂತೆ, ಈ ಎರಡು ಅಂಗಡಿ ಇಲ್ಲ. ಸರಿ ಅಂದೆ. ನಾ ಅನ್ನ ಸಾರು ಉಂಬಲ್ಲ ನನಗೆ ಏನೇನು ಬೇಕಂತೆ. ಆಮೇಲೆ ವಡೆ ತರ್ತನ ಅಂದ. ಸರಿ ವಡೆ ತಗೊಂಬ ಅಂತ ಹೇಳಿದೆ. ವಡೆ ತಗೊಂಬ ಅಂದರೆ ವಡೆ ಅಂಗಡಿಗೆ ಹೋಗ್ಯಾರ ವಡೆ ಇಲ್ಲಂತೆ ಅಲ್ಲಿ. ಮತ್ತು ಆಮೇಲೆ ಮಿರ್ಚಿ ತರ್ತನ ತಗ ಅಂತಂದ್ರು. ಮಿರ್ಚಿ ತರಕ್ಕೆ ಹೋಗ್ಯಾರ ಮಿರ್ಚಿ ಗುಟ್ಟಿಲ್ಲಂತೆ. ಏನು ತರ್ಬೇಡ ವಾಪಸ್ ಬಾ ಅಂತಂದು ಹೇಳಿನಿ. ಏನು ತಂದ ಯಪ್ಪ ಏನು ತಂದಾರ ಅಂದರೆ ಲಾಸ್ಟ್ ಫಿಂಗರ್ ಚಿಪ್ಸ್ ತಂದಾರ. ಹಿಂಗಿದ್ದಾರೆ ನನ್ನ ಹಸ್ಬೆಂಡ್. ಏನು ಮಾಡಲ್ಲ ಫಸ್ಟ್ ಇದೆ ಹಂಗಲ್ಲ ಅಂಗಡಿ ಇಲ್ಲ. ಇಲ್ಲ ಎಷ್ಟೊತ್ತಾಗಿ ಯಾವಾಗ ನಾನು ಹೇಳಿದೆ ತತ್ತಿ ಬೋಂಡಕ್ಕೆ ಅಂತ ಕೆಮ್ಮು ಮಾಡಿಬಿಡು ಅಂತಂದು ಹೇಳಿದ್ರೆ ಇವಾಗ ಇದು ತಗೊಂಬಂದಾರೆ. ಇದು ನಾನು ಒಬ್ಬಳೇ ತಿನ್ಬೇಕು. ನಾನು ಒಬ್ಬಕ್ಕೆ ಏನು ತಿನ್ಬೇಕನ್ ಫ್ರೆಂಡ್ಸ್. ಅದಕ್ಕೆ ನಾನು ಬೇಡ ಬಿಡ ನಾನು ಕೇಳಿ ಏನಾದ್ರು ಇವ್ರಿಗೆ ನಾನು ಏನೇನು ಮಾಡ್ದಾಗ ತಂದುಬಿಡ್ತಾರೆ ಹಂಗೆ. ಹೇಳಿಲ್ಲಲ್ಲ ಫೋನ್ ಮಾಡಿ ಅಂತಂದು. ಅದಕ್ಕೆ ನಾನು ಹೇಳಿದೆ ಹಿಂಗೆ ತತ್ತಿ ಬೋಂಡ ಹಾಕ್ಬೇಕು ಅನ್ಕೊಂಡಿನಿ ಹಾಕ್ತೀನಿ ಅಂದು. ಇವ್ರೇನಂದ್ರೆ ಬೇಡ ಇವಾಗೆ ಕೆಮ್ಮಾಗಿದೆ, ಇನ್ನೂ ಸ್ವಲ್ಪ ಎಣ್ಣೆ ಐಟಮ್ ಮಾಡಿ 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 ಇನ್ನೂ ಸ್ವಲ್ಪ ಕೆಮ್ಮು ಮಾಡಿ ಬಿಡ ಹೋಗ್ಲಿ ಬಿಡೋದ್ರೆ ಗೋಬಿ ತರ್ನಂದ ಗೋಬಿ ಇಲ್ಲ. ನಮ್ಮ ತಂಗಿ ಫೋನ್ ಮಾಡ್ತಿದ್ದಾಳೆ. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡಿ ಮಲಗಿ ಪಾತ್ರೆ ವಾಶ್ ಮಾಡೋಕ್ಕೂ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೆ ನಿಮಗೆ ಗೊತ್ತಿದ್ದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.